ನಮಸ್ಕಾರ ಆತ್ಮೀಯ ಬಂಧುಗಳೇ, ಈ ದಿನ ನಾನು ನಿಮ್ಮೊಟ್ಟಿಗೆ ಒಂದು ವಿಶೇಷವಾದಂತಹ ವಿಚಾರವನ್ನು ಹಂಚ್ಕೊಳ್ತಾ ಇದ್ದೇನೆ. ನಮ್ಮ ಚಲನಚಿತ್ರಗಳಲ್ಲಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಹಲವಾರು ಚಿತ್ರಗಳಲ್ಲಿ ಬಂದಿರತಕ್ಕಂಥ ಗೀತೆಗಳಲ್ಲಿ ಸಾಕಷ್ಟು ತತ್ವ ಪದಗಳು ಅಡಗಿದೆ. ಅದರಲ್ಲಿ ನನ್ನ ಜೀವನದಲ್ಲಿ ತುಂಬಾ ಇನ್ಸ್ಪೈರ್ ಮಾಡೋಂಥ ತುಂಬ ಗೀತೆಗಳಿದೆ. ಅದರಲ್ಲಿ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೇನೆ. ಬಹುದೂರು ಗಂಡು ಸಿನಿಮಾದಲ್ಲಿ ಒಂದು ಸಾಲುಗಳು ಬರುತ್ತೆ, ಕೆಲವೊಂದು ಸಾಲುಗಳು. ಎಲ್ಲ ಗುಣಗಳು ನಿನ್ನಲೆ ಅಡಗಿ ಕಾಳಗ ಮಾಡುತ್ತಿವೆ, ಮನ ತುಂಬಿರುವ ಶಾಂತಿಯ ಕೆಣಕಿ ಕುಣಿಯಲು ನೋಡುತ್ತಿವೆ. ಇದು ಒಂದು ತತ್ವ ಪದ ಇರುವಂಥದ್ದು, ಆದರೆ ಇದನ್ನು ಒಂದು ಗೀತೆಯಾಗಿ ರಚನೆಯನ್ನು ಮಾಡಿದ್ದಾರೆ. ಏನಪ್ಪ ಇದರದ್ದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಶಾಂತಿ ನೆಲೆಸಿದೆ, ಆದರೆ ನಮ್ಮ ಮನಸ್ಸು ಬೇರೆ ಬೇರೆ ವಿಷಯಗಳಲ್ಲಿ ಹಾಪಿಸೋದ್ರಿಂದ ಏನಾಗುತ್ತೆ, ಒಳಗಡೆ ನೆಲೆಸಿರ್ತಕ್ಕಂಥ ಶಾಂತಿಯನ್ನು ನಮಗೆ ಗೊತ್ತಿಲ್ಲದೆ ನಾವೇ ಕೆದರಿಕೊಂಡು ಅಶಾಂತಿಯನ್ನು ಮೂಡಿಸ್ಕೊಳ್ತೇವೆ. ಸೊ ಇದು ನನಗೆ ಈ ಸಾಲುಗಳನ್ನು ಕೇಳಿದಾಗ ಅದು ನನ್ನನ್ನು ಎಚ್ಚರಿಸುತ್ತೆ. ಸೊ ಇದನ್ನು ನಾನು ನನ್ನ ಜೀವನದಲ್ಲಿ ಫೀಲ್ ಮಾಡ್ತಾ ಇರ್ತೇನೆ. ನನಗೆ ಅರ್ಥ ಕೂಡ ಆಗುತ್ತೆ, ಯಾರಾದರೂ ಇವತ್ತು ಅಶಾಂತಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಯಾರೋ ಬಂದು ನಮ್ಮನ್ನು ಅಶಾಂತಿ ಉಂಟು ಮಾಡುವಂಥದ್ದಲ್ಲ, ನಮಗೆ ನಾವೇ ಅಶಾಂತಿಯನ್ನು ಉಂಟು ಮಾಡ್ಕೊಳ್ಳೋವಂಥದ್ದು. ಒಂದು ವೇಳೆ ನಮ್ಗೆ ಯಾರಾದರೂ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ನಾವು ಪಾಸಿಟಿವ್ ಥಾಟ್ಸನ್ನು ರಿಲೀಸ್ ಮಾಡೋಣ, ಅವರಿಗೂ ಒಳ್ಳೆಯದಾಗಲಿ ಅಂತೇಳಿ. ಅದನ್ನೇ ಬಸವಣ್ಣ ಅವರು ಹೇಳಿರೋದು, ಬೈದವರೆಲ್ಲ ಬಂಧುಗಳೆಂಬೆ ಅಂತೇಳಿ. ಒಂದು ವೇಳೆ ನಮ್ಮನ್ನು ಯಾರಾದರೂ ಬೈತಾ ಇದ್ದಾರೆ, ದೂಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಪುಣ್ಯವನ್ನು ನಮಗೆ ಕೊಡ್ತಾ ಇದ್ದಾರೆ, ನಮ್ಮ ಪಾಪವನ್ನು ಅವ್ರು ತೆಗೆದುಕೊಳ್ತಾ ಇದ್ದಾರೆ. ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ನಮಸ್ತೆ. ಜೈ ರಾಮಕೃಷ್ಣ. ರಾಧೆ ರಾಧೆ.